ಬೆರಳಿನ ಉಗುರು ಶರೀರದ ಒಂದು ಯಾವ ರೀತಿಯಾದ ಭಾಗ ಆಗಿದೆ ಅಂದರೆ ಇದು ನಿರಂತರವಾಗಿ ಬೆಳೆಯುತ್ತಲೇ ಇರುತ್ತದೆ. ಜನರು ಇವುಗಳನ್ನು ಕತ್ತರಿಸಿ ತೆಗೆದುಹಾಕುತ್ತಲೇ ಇರುತ್ತಾರೆ. ಸ್ವತಃ ನೀವು ಹಲವಾರು ಬಾರಿ ಈ ರೀತಿ ವಿಷಯಗಳನ್ನು ನೋಡಿರ್ತೀರ ಅಥವಾ ಕೇಳಿರಬಹುದು. ಇಲ್ಲಿ ಅದೆಷ್ಟೆಲ್ಲ ತಂತ್ರ ಪ್ರಯೋಗಗಳಿರುತ್ತವೆಯೋ, ಅದೆಷ್ಟೆಲ್ಲ ತಾಂತ್ರಿಕ ಸಾಧನೆಗಳಿರುತ್ತವೆಯೋ, ಇವು ತಲೆ ಕೂದಲು ಮತ್ತು ಬೆರಳಿನ ಉಗುರುಗಳಿಂದ ತುಂಬ ಸುಲಭವಾಗಿ ನಡೆದು ಬಿಡುತ್ತವೆ. ಯಾಕಂದರೆ ತುಂಬ ಜನರಿಗೆ ಬೆರಳಿನ ಉಗುರುಗಳ ಬಗ್ಗೆ ಈ ಒಂದು ವಿಷಯ ಗೊತ್ತೇ ಇಲ್ಲ. ತಲೆ ಕೂದಲು ಮತ್ತು ಬೆರಳಿನ ಉಗುರುಗಳಲ್ಲಿ ಅವರ ಔರಾ ಶಕ್ತಿ ಇರುತ್ತದೆ. ಇಲ್ಲಿ ಅದೇ ಔರಾವನ್ನು ಹಿಡಿದುಕೊಂಡು ತಂತ್ರ ಸಾಧನೆ, ತಾಂತ್ರಿಕ ಸಾಧನೆ ಇತ್ಯಾದಿ ಕ್ರಿಯೆಗಳನ್ನು ಮಾಡ್ತಾರೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ತುಂಬ ಹಲವಾರು ರೀತಿಯ ಸಮಸ್ಯೆಗಳು ನಡೀತಾ ಇದ್ದರೆ ಇಲ್ಲಿ ಬೆರಳಿನ ಉಗುರುಗಳ ಮೂಲಕವೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದು. ಹೌದು ಸ್ನೇಹಿತರೆ, ಇಲ್ಲಿ ಕೇವಲ ಕೆಲವು ವಿಶೇಷವಾದ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕಷ್ಟೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ತುಂಬಾ ವಿಶೇಷವಾದ ವಿಷಯಗಳನ್ನು ತಿಳಿಸ್ತೀವಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಖಂಡಿತವಾಗಿ ಬರೆಯಿರಿ. ಒಂದು ವೇಳೆ ಇದೇ ಪ್ರಕಾರದ ವಿಶೇಷವಾದ ವಿಡಿಯೋಗಳನ್ನು ಪ್ರತಿದಿನ ಮಿಸ್ ಮಾಡದೆ ನೀವು ನೋಡಲು ಇಷ್ಟಪಡ್ತಾ ಇದ್ದರೆ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಬೆರಳಿನ ಉಗುರುಗಳಂತೂ ನಿರಂತರವಾಗಿ ಬೆಳೆಯುತ್ತವೆ. ಹಲವಾರು ಜನರು ಇಲ್ಲಿ ಏನು ಮಾಡ್ತಾರೆ ಅಂದರೆ ಬೆರಳಿನ ಉಗುರುಗಳನ್ನು ಕತ್ತರಿಸಿ ತೆಗೆದು ಅಲ್ಲಿ ಇಲ್ಲಿ ಕಸದಲ್ಲಿ ಎಸೆದು ಬಿಡ್ತಾರೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಆ ರೀತಿ ನೀವು ಮಾಡಲೇಬಾರದು. ಒಂದು ವೇಳೆ ನೀವು ನಿಮ್ಮ ಬೆರಳಿನ ಉಗುರುಗಳನ್ನು ತೆಗೆದು ಕಸದಲ್ಲಿ ಎಸೆದು ಬಿಟ್ಟರೆ ಇದರಿಂದ ನಿಮ್ಮ ಎನರ್ಜಿ ಫೀಲ್ಡ್ ಅಂದರೆ ಔರಾ ಶಕ್ತಿ ಕೆಟ್ಟು ಹೋಗಲು ಶುರುವಾಗುತ್ತದೆ. ಯಾಕಂದರೆ ನೀವು ನಿಮ್ಮ ಬೆರಳಿನ ಉಗುರುಗಳನ್ನು ಕತ್ತರಿಸಿದ ನಂತರವೂ ಅವುಗಳಲ್ಲಿ ನಿಮ್ಮ ಔರಾ ಶಕ್ತಿ ಇರುತ್ತದೆ. ಇದೇ ಒಂದು ಕಾರಣದಿಂದಾಗಿ ತಲೆ ಕೂದಲುಗಳಾಗಲಿ ಬೆರಳಿನ ಉಗುರುಗಳ ಬಳಕೆಯನ್ನು ತಂತ್ರಕ್ರಿಯೆಗಳಲ್ಲಿ ಮಾಟಮಂತ್ರದಂಥ ವಿಷಯಗಳಲ್ಲಿ ಬಳಸ್ತಾರೆ. ಯಾಕಂದರೆ ಅದರಲ್ಲಿ ವ್ಯಕ್ತಿಯ ಔರಾ ಶಕ್ತಿ ಇರುತ್ತದೆ. ಒಂದು ವೇಳೆ ನೀವು ನೆಗೆಟಿವ್ ಸ್ಥಳಗಳಲ್ಲಿ ನಿಮ್ಮ ವಸ್ತುಗಳನ್ನು ಎಸೆದರೆ ಇದರ ನೇರವಾದ ಪ್ರಭಾವ ನಿಮ್ಮ ಔರಾ ಶಕ್ತಿಯ ಮೇಲೆ ಬೀಳುತ್ತದೆ. ಇದರಿಂದ ಮನಸ್ಸು ಚಿಂತೆಗೀಡಾಗುತ್ತದೆ. ನಂಬಿಕೆ ಇಲ್ಲ ಅಂದರೆ ಸ್ವತಃ ನೀವೇ ಇದನ್ನು ಮಾಡಿ ನೋಡಬಹುದು. ಯಾವಾಗ ನೀವು ಬೆರಳಿನ ಉಗುರುಗಳನ್ನು ತೆಗೆಯುತ್ತೀರಾ, ಒಂದು ವೇಳೆ ಅವುಗಳನ್ನು ನೀವು ಕಸದಲ್ಲಿ ಎಸೆದರೆ ಇಲ್ಲಿ ಕೇವಲ ಅರ್ಧ ಗಂಟೆಯಲ್ಲಿ ಹಲವಾರು ಚಿಂತೆಗಳು, ತೊಂದರೆಗಳು ನಿಮ್ಮನ್ನು ಕಾಡಲು ಶುರು ಮಾಡುತ್ತವೆ. ಉದಾಹರಣೆಗೆ, ಇಲ್ಲಂತೂ ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತವೆ. ಆದರೆ ಯಾವಾಗ ಕೆಲವು ನೆಗೆಟಿವಿಟಿಗಳು ವ್ಯಕ್ತಿಯ ಔರಾ ಮೇಲೆ ಆವರಿಸಿಕೊಳ್ಳುತ್ತವೆಯೋ ಇಲ್ಲಿರುವಂಥ ಅವರ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಿ ಅವರಿಗೆ ಕಾಣಲು ಶುರುವಾಗುತ್ತದೆ. ಇನ್ನೊಂದೆಡೆ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳಿದ್ದರೆ, ಒಂದು ವೇಳೆ ಅವರು ಪಾಸಿಟಿವ್ ಎನರ್ಜಿಯ ಸಂಚಾರದಲ್ಲಿದ್ದರೆ ಅವರಿಗೆ ಅವರ ದೊಡ್ಡದಾಗಿರುವ ಸಮಸ್ಯೆ ಕೂಡ ತುಂಬ ಚಿಕ್ಕದಾಗಿ ಕಾಣುತ್ತದೆ. ಆ ಸಮಸ್ಯೆಯ ಯಾವುದೇ ಪ್ರಭಾವ ಆ ವ್ಯಕ್ತಿಯ ಮೇಲೆ ಬೀಳುವುದಿಲ್ಲ. ವಿಶೇಷವಾಗಿ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಏನಾದರೂ ಹೆಚ್ಚಾಗಿ ಇದ್ದರೆ ನೀವು ಈ ಒಂದು ಮಾತನ್ನು ನೆನಪಿಡಿ. ಯಾವಾಗ ನಿಮ್ಮ ಬೆರಳಿನ ಉಗುರುಗಳನ್ನು ಕತ್ತರಿಸುತ್ತೀರೋ ಆ ಉಗುರುಗಳನ್ನು ಬಾಳೆ ಗಿಡದ ಬೇರಿಗೆ ಖಂಡಿತವಾಗಿ ಹಾಕಿರಿ. ಅಥವಾ ಇಲ್ಲಿ ಹಲವಾರು ಮಹಿಳೆಯರು ಯಾವ ರೀತಿ ಇರ್ತಾರಂದರೆ ಹೆಚ್ಚಾಗಿ ಅವರಲ್ಲಿ ತಲೆ ಕೂದಲುಗಳು ಉದುರುತ್ತವೆ. ತಮ್ಮ ತಲೆ ಕೂದಲುಗಳನ್ನು ಸಹ ಅವರು ಕಸದಲ್ಲಿ ಅಲ್ಲಿ ಇಲ್ಲಿ ಎಸೆದು ಬಿಡ್ತಾರೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಈ ರೀತಿ ನೀವು ಮಾಡಲೇಬಾರದು. ಬದಲಿಗೆ ನಿಮ್ಮ ಉದುರಿದ ತಲೆ ಕೂದಲುಗಳನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಹೂವಿನ ಪಾಟ್ಗಳಿದ್ರೆ ಆ ಮಣ್ಣಿನ ಕೆಳಗಡೆ ಅವುಗಳನ್ನು ಮುಚ್ಚಿ ಬಿಡಬೇಕು. ಇದರಿಂದ ನಿಮ್ಮ ಔರಾ ಕೂಡ ಸುರಕ್ಷಿತವಾಗಿ ಇರುತ್ತದೆ. ಇಲ್ಲಿ ಕೇವಲ ಒಂದು ಮಾತನ್ನು ನೀವು ನೆನಪಿಡಬೇಕು. ಎಲ್ಲಿ ಇವುಗಳನ್ನು ಹಾಕಿರುತ್ತೀರೋ ಆ ಸಸ್ಯವು ಸುರಕ್ಷಿತವಾಗಿ ಇರಬೇಕು ಮತ್ತು ಜೀವಂತವಾಗಿರಬೇಕು. ಈ ಮಾತಿನ ಅರ್ಥ ಒಣಗಿದ ಗಿಡದಲ್ಲಿ ಇವುಗಳನ್ನು ಹಾಕಬಾರದು. ಭಿನ್ನ ಭಿನ್ನವಾದ ವೃಕ್ಷಗಳಲ್ಲಿ ಭಿನ್ನ ಭಿನ್ನವಾದ ಪ್ರಭಾವಗಳು ಸಿಗುತ್ತವೆ. ಒಂದು ವೇಳೆ ಜೀವನದಲ್ಲಿ ನೀವು ತುಂಬ ಮುಂದೆ ಬರಲು ಇಷ್ಟಪಡ್ತಾ ಇದ್ದರೆ, ನೀವು ತುಂಬಾ ಶ್ರಮ ಪಡ್ತಾ ಇದ್ದರೆ, ಆದರೂ ಸಹ ನಿಮಗೆ ಯಾವ ಯಶಸ್ಸುಗಳು ಸಿಗ್ತಾ ಇಲ್ಲ ಅಂದರೆ ನಿಮ್ಮ ತಲೆ ಕೂದಲುಗಳನ್ನು, ನಿಮ್ಮ ಬೆರಳಿನ ಉಗುರುಗಳನ್ನು ಖಂಡಿತವಾಗಿ ಆಲದ ಗಿಡದ ಬೇರಿನ ಕೆಳಗಡೆ ಹಾಕಿರಿ. ಇದರಿಂದ ನಿಮ್ಮ ವಿಸ್ತಾರವು ಹೆಚ್ಚಾಗುತ್ತಲೇ ಹೋಗುತ್ತದೆ. ಈ ಕಾರ್ಯವನ್ನು ಖಂಡಿತವಾಗಿ ಯಾರು ತಮ್ಮ ವಿಶೇಷವಾದ ಎಕ್ಸಾಮ್ಗಾಗಿ ತಯಾರಿ ನಡೆಸ್ತಾ ಇರ್ತಾರೋ ಅಂಥವರು ಮಾಡಲೇಬೇಕು. ಇದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ
ಧನ ಪ್ರಾಪ್ತಿಯ ಯೋಗ ಅಚಾನಕವಾಗಿ ಬರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ವಿಶೇಷವಾಗಿ ಶನಿಯ ದುಷ್ಪ್ರಭಾವ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ನಡೀತಾ ಇದ್ದರೆ, ಶನಿಯ ದುಷ್ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ನಷ್ಟಗಳು ಆಗ್ತಾ ಇದ್ದರೆ, ನೀವು ಇಲ್ಲಿ ಒಂದು ಮಾತನ್ನು ನೆನಪಿಡಿ. ಶನಿವಾರದ ದಿನ ಒಂದೊಳ್ಳೆ ನಿಮ್ಮ ಮನೆಯ ಹತ್ತಿರ ಶಮಿ ಸಸ್ಯ ಇದ್ದರೆ ಅದರಲ್ಲಿ ನಿಮ್ಮ ಬೆರಳಿನ ಉಗುರುಗಳನ್ನು ಹಾಕಿರಿ. ಕೇವಲ ಎಷ್ಟು ಚಿಕ್ಕ ಕೆಲಸ ನೀವು ಮಾಡಿದ್ರೂ ಕೂಡ ಇದರಿಂದ ತುಂಬ ದೊಡ್ಡ ಒಳ್ಳೆಯ ಪರಿಣಾಮ, ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತದೆ. ಯಾಕಂದರೆ ನಿಮಗಂತೂ ಈ ಒಂದು ವಿಷಯ ಗೊತ್ತಿದೆ, ನಿಮ್ಮ ಬೆರಳಿನ ಉಗುರುಗಳಲ್ಲಿ ನಿಮ್ಮ ಔರ ಶಕ್ತಿ ಇರುತ್ತದೆ. ಈ ಸಸ್ಯಗಳಲ್ಲಂತೂ ಅದ್ಭುತವಾದ ಅದೃಶ್ಯ ಶಕ್ತಿಗಳು ಇರುತ್ತವೆ. ಬದಲಿಗೆ ಪ್ರತಿಯೊಂದು ಸಸ್ಯ ಗಿಡಗಳು ತುಂಬಾ ವಿಶೇಷವಾಗಿರುತ್ತವೆ. ಇವು ನಿಮ್ಮ ಮನಸ್ಸಿಚ್ಛೆಗಳನ್ನು ಈಡೇರಿಸಬಹುದು. ಜೊತೆಗೆ ಯಾರು ಮರಗಿಡಗಳನ್ನು ಸಸ್ಯಗಳನ್ನು ತುಂಬಾ ಪ್ರೀತಿ ಮಾಡುತ್ತಾರೋ ಇದರ ಬದಲಿಗೆ ಆ ಸಸ್ಯ ಮರಗಳು ಕೂಡ ಅವರನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತವೆ. ಅವರ ಸಂಪೂರ್ಣ ಮನಸ್ಸಿಚ್ಛೆಗಳನ್ನು ಸಹ ಪೂರ್ಣಗೊಳಿಸುತ್ತವೆ. ಇದೇ ಒಂದು ಕಾರಣದಿಂದಾಗಿ ನಮ್ಮ ಹಿಂದೂ ಧರ್ಮದಲ್ಲಾಗಲಿ ಅಥವಾ ನಮ್ಮ ಹಿಂದೂ ಶಾಸ್ತ್ರದಲ್ಲಿ, ವೇದಗಳಲ್ಲಿ ಮರಗಿಡಗಳ ಪೂಜೆಯ ಬಗ್ಗೆ ತಿಳಿಸಿದ್ದಾರೆ. ಯಾಕಂದರೆ ಅವರಿಗೆಲ್ಲ ಈ ಒಂದು ವಿಷಯ ಗೊತ್ತಿತ್ತು, ಅದು ಮರಗಿಡಗಳೆಲ್ಲ ಮನಸ್ಸಿಚ್ಛೆಗಳನ್ನು ಪೂರ್ತಿ ಮಾಡುತ್ತವೆ ಅನ್ನೋ ವಿಷಯ. ವಿಶೇಷವಾಗಿ ಈ ರೀತಿ ಕೆಲವು ಸಸ್ಯಗಳು ಅಥವಾ ಮರಗಳು, ಅಂದರೆ ಅರಳಿ ಮರ ಇರ್ಬೋದು, ಆಲದ ಮರ ಇರಲಿ, ಬಾಳೆ ಗಿಡ ಇರಲಿ ಅಥವಾ ಎಕ್ಕದ ಗಿಡ ಇರಲಿ, ಇಂಥ ಸಸ್ಯಗಳಲ್ಲಿ ಅದ್ಭುತವಾದ ಶಕ್ತಿಗಳಿರುತ್ತವೆ. ಇಲ್ಲಂತೂ ಪ್ರತಿಯೊಂದು ಗಿಡ ಮರಗಳಲ್ಲಿ ಅದೃಶ್ಯ ಶಕ್ತಿಗಳು ಒಳಗೊಂಡಿರುತ್ತವೆ. ಇದೇ ರೀತಿಯಾಗಿ ಒಂದು ವೇಳೆ ನೀವು ಯಾವುದಾದ್ರೂ ಸಾಧನೆಗಳನ್ನು ಮಾಡ್ತಾ ಇದ್ದರೆ ಅಥವಾ ಅದೃಶ್ಯ ಶಕ್ತಿಗಳ ಮೂಲಕ ನಿಮ್ಮ ಮನಸ್ಸಿಚ್ಛೆಗಳನ್ನು, ಆಸೆಗಳನ್ನು ಪೂರ್ತಿಗೊಳಿಸಿಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಇಲ್ಲಿ ಎಕ್ಕದ ಗಿಡದ ಹತ್ತಿರ ಹೋಗಿ ಅದರ ಬೇರಿನ ಹತ್ತಿರ ನಿಮ್ಮ ಬೆರಳಿನ ಉಗುರುಗಳು ಅಥವಾ ನಿಮ್ಮ ತಲೆ ಕೂದಲುಗಳನ್ನು ಮುಚ್ಚಬಹುದು. ಕೇವಲ ಇಷ್ಟು ಚಿಕ್ಕ ಕಾರ್ಯವನ್ನು ನೀವು ಮಾಡಿದ್ರೂ ಕೂಡ ಇದರ ಪ್ರಭಾವ ತಕ್ಷಣವೇ ಶುರುವಾಗುತ್ತದೆ. ಈ ಕೆಲಸವನ್ನು ನೀವು ನಿಮ್ಮ ಮನೆಯ ಮುಂದೆ ಇರುವಂಥ ಸಸ್ಯಗಳಲ್ಲಿ ಟ್ರೈ ಮಾಡಿ ನೋಡಬಹುದು. ತುಳಸಿ ಗಿಡದಲ್ಲೂ ಕೂಡ ನಿಮ್ಮ ಬೆರಳಿನ ಉಗುರುಗಳನ್ನು ಮುಚ್ಚಬಹುದು. ಇದರಿಂದ ಹೆಚ್ಚಿನ ಸಕಾರಾತ್ಮಕ ಪ್ರಭಾವ ಜೀವನದಲ್ಲಿ ಬರುತ್ತದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಈ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ರಹಸ್ಯವಾಗಿ ಇರುತ್ತವೆ ಅಂದರೆ ಇವುಗಳ ಪ್ರಭಾವ ನಿಮ್ಮ ಜೀವನದಲ್ಲಿ ತುಂಬಾ ಹೆಚ್ಚಾಗಿ ಬೀಳುತ್ತದೆ. ಮತ್ತು ಯಾವಾಗ ನೀವು ಗೊತ್ತಿಲ್ಲದೆ ಗೊತ್ತಿದ್ದು ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡ್ತೀರೋ, ಕೇವಲ ಅವುಗಳ ಪ್ರಭಾವದಿಂದ ಜೀವನದಲ್ಲಿ ಹೆಚ್ಚಿನ ಕಷ್ಟ ದುಃಖಗಳು ಬಂದಿರುತ್ತವೆ, ನಕಾರಾತ್ಮಕ ಶಕ್ತಿಗಳು ಆವರಿಸಿಕೊಳ್ಳುತ್ತವೆ. ಆದರೆ ನಾವು ತಿಳಿಸಿರುವಂಥ ಈ ಚಿಕ್ಕ ಚಿಕ್ಕ ಕಾರ್ಯಗಳು ಜೀವನದಲ್ಲಿ ಒಳ್ಳೆಯ ಸುಧಾರಣೆಯನ್ನು ತರುತ್ತವೆ. ಇವುಗಳಿಂದ ಖಂಡಿತವಾಗಿ ಜೀವನದಲ್ಲಿ ವಿಶೇಷವಾದ ಬದಲಾವಣೆ ಬರುತ್ತದೆ. ಇಲ್ಲಿ ನಾವು ನಿಮಗೆ ಅದೆಷ್ಟೆಲ್ಲ ವಿಷಯಗಳನ್ನು ತಿಳಿಸಿದ್ದೇವೋ ಖಂಡಿತವಾಗಿ ಅವುಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅವುಗಳನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಮುಂಬರುವಂಥ ವಿಡಿಯೋದಲ್ಲಿ ಖಂಡಿತವಾಗಿ ಅವುಗಳ ಬಗ್ಗೆ ತಿಳಿಸ್ತೀವಿ. ಈ ವಿಶೇಷವಾದ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಹಾಕಿ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.